ಗುಬ್ಬಿಯ ಸರ್ಕಾರಿ ಆಸ್ಪತ್ರೆಗೆ ಬರುವ ಹೊರ ಹಾಗೂ ಒಳ ರೋಗಿಗಳಿಗೆ ಹೊರಗಡೆ ಔಷಧಿ ಖರೀದಿಸಲು ಬರೆದರೆ ಅಮಾನತು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಗುಬ್ಬಿ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಆರೋಗ್ಯ ಸೌಧ ಮುಖ್ಯ ಜಾಗೃತ ಕೋಶ ಅಧಿಕಾರಿ ಕೆಆರ್ ಶ್ರೀನಿವಾಸ್ ಎಚ್ಚರಿಕೆ ನೀಡಿದರು. ಆಸ್ಪತ್ರೆಗೆ ಭೇಟಿ ನೀಡಿದ ತಂಡ ರೋಗಿಗಳ ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳ ಬಳಿ ಮಾತನಾಡಿ ಔಷಧಿ ಖರೀದಿ ಬಗ್ಗೆ ವಿಚಾರಿಸುತ್ತಾರೆ. ನಂತರ ಕೆಲ ರೋಗಿಗಳ ಬಳಿ ಸಿಕ್ಕ ಗುಳಿಗೆಗಳು ಹೊರಭಾಗದಿಂದ ತಂದ ಬಗ್ಗೆ ತಿಳಿದು ವೈದ್ಯ ಡಾಕ್ಟರ್ ರಾಮಕೃಷ್ಣ ಅವರನ್ನು ಸ್ಥಳಕ್ಕೆ ಕರೆದು ಚೀಟಿ ಬರೆದ ಬಗ್ಗೆ ಪರಿಶೀಲಿಸಿ ಈ ಮಾತ್ರೆಗಳು ಆಸ್ಪತ್ರೆಯ ಸಂಸ್ಥೆ ಖರೀದಿಸಬೇಕು, ರೋಗಿಗಳು ಹಣ ಪಡೆದು ಔಷಧಿ ಖರೀದಿಸಿದರೆ ಸರಿಯಲ್ಲ ಎಂದು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದಿವಾಕರ್ ಅವರಿಗೆ ಸೂಚಿಸಿದರು. ಅದರಲ್ಲೂ ವಿಶೇಷವಾಗಿ ಇನ್ಪೇಷಂಟ್ಸ್ಗೆ AVR ಕಿನಲ್ಲಿ ದುಡ್ಡು ಕೊಡ್ತಿದೆ ಸರ್ಕಾರ. ಕಂಪ್ಲೀಟ್ ಆಗಿ ಏನು ಎಂತ ಉತ್ತಮವಾದ ಮೆಡಿಸಿನ್ ಕೊಡಬೇಕು ಅಂತಲೇ ಎಕ್ಸ್ಟ್ರಾ ದುಡ್ಡು ಕೊಡ್ತಿರೋದು. ಆರೋಗ್ಯವನ್ನ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಕೊಡಬೇಕು, ₹1 ಅವರ ರೋಗಿಯಿಂದ ಖರ್ಚಾಗಬಾರ್ದು ಜೋಬಿಂದ ಅನ್ನೋ ಕಾರಣಕ್ಕೆ ಬರೀಬಾರ್ದು. ಈಗೇನು ಹೊರಗಡೆ ಬರೆದ ದೂರು ಕೊಟ್ಟಿದೆ, ಖಂಡಿತ ಅದು ತನಿಖೆ ಆಗ್ತದೆ. ಏನು ತನಿಖೆ ರಿಪೋರ್ಟ್ ಮಾಡಿ ಶಿಫಾರಸು ಮಾಡಲಾಗ್ತದೆ. ಶಿಸ್ತು ಕ್ರಮ ಬೇಕಿದ್ರೆ ನಮ್ಮಲ್ಲಿ ಸಾಕಷ್ಟು ದುಡ್ಡಿದೆ, ಮೆಡಿಸಿನ್ ಕೊಂಡ್ಕೊಳ್ಳಿಕ್ಕೆ ಅಂತಾನೆ ಬರ್ತದೆ, AVR ಕಿನಲ್ಲಿ ಬರ್ತದೆ ಸರ್ಕಾರ, ಮತ್ತೆ ಫ್ರೀ ಆಗಿ ಒಂದಷ್ಟು ಬರೆಗೂ ಸೆಂಟ್ರಲೈಸ್ ಆಗಿ ಖರೀದಿಯಾಗೂ ಬರ್ತದೆ. AM ಅವರು ಹೇಳಿದರೆ ಯಾರು ಕೂಡ ₹1 ದುಡ್ಡು ಖರ್ಚು ಮಾಡಿದ್ರೆ ಸೇವೆ ಪಡೆದುಕೊಳ್ಳಿ, ಇನ್ನು ಮುಂದೆ ಅದಾದ ಥರ ಖಾತ್ರಿಪಡಿಸ್ಕೊಳ್ಳಿ.